ತುಂಗಭದ್ರಾ ಜಲಾಶಯದ ಗೇಟ್ ಕಟ್ಟಾಗಿ 80 ಗಂಟೆಗಳೇ ಕಳೆದಿದೆ. ಡ್ಯಾಂನಿಂದ ನೀರು ಭೋರ್ಗರೆದು ಹರಿತಾ ಇದೆ. ಈ ವರ್ಷ ಏನ್ ಗತಿ ಅಂತ ಅನ್ನದಾತರು ಕಂಗಾಲಾಗಿದ್ದಾರೆ. ಡ್ಯಾಂ ತಜ್ಞರು ಹರಿಯೋ ನೀರಲ್ಲೇ ಗೇಟ್ ಅಳವಡಿಕೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಆದರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಇವತ್ತಿಗೆ 4 ದಿನವಾಯ್ತು. ಜೀವನಾಡಿ ಟಿವಿ ಡ್ಯಾಂ ನೀರಿನ ಮಟ್ಟ ಇಳಿಯುತ್ತಿದೆ. ಕ್ರಸ್ಟ್ ಗೇಟ್ ಮುರಿದಿದ್ರಿಂದ ಹೆಚ್ಚು ಕಮ್ಮಿ 21 ಟಿಎಂಸಿ ನೀರು ಹರಿದು ಹೋಗಿದೆ. ತುಂಗಭದ್ರೆಯ ಒಡಲು ಕಾಪಾಡಲು ಸಾಹಸವೇ ನಡೆಯುತ್ತಿದೆ. ಗೇಟ್ ಕಟ್ಟಾಗಿ 4 ದಿನ, ನೀರನ್ನ ಉಳಿಸಲು ಸಾಹಸ. ಭೋರ್ಗರೆಯೋ ನೀರಿನಲ್ಲೇ ಗೇಟ್ ಅಳವಡಿಸೋ ಪ್ಲಾನ್. ತಂದೆ ತಾಯಿಯಾಗುವುದು ಇನ್ನೂ ಕನಸೇ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ತುಂಗಭದ್ರಾ ಡ್ಯಾಂ ಕಲ್ಯಾಣ ಕರ್ನಾಟಕ ಜನರಿಗೆ ಜೀವಜಲದ ಪ್ರಮುಖ ಸೆಲೆ. ಡ್ಯಾಂನ 19ನೇ ಗೇಟ್ ಮುರಿದು 4 ದಿನಗಳು ಕಳೆದಿವೆ. ಅನಿವಾರ್ಯವಾಗಿ ಡ್ಯಾಂನ 29 ಗೇಟ್ಗಳಿಂದ ನೀರನ್ನ ಹೊರಬಿಡಲಾಗ್ತಿದೆ. ಇದರಿಂದ ಹೆಚ್ಚು ಕಮ್ಮಿ 21 ಟಿಎಂಸಿಯಷ್ಟು ನೀರು ಸುಮ್ಮನೆ ಹರಿದು ಹೋಗ್ತಿದೆ. ಭೋರ್ಗರೆಯೋ ನೀರನ್ನ ತಡೆದು ಗೇಟ್ ಅಳವಡಿಸುವುದೇ ದೊಡ್ಡ ಸವಾಲಾಗಿದೆ. ಏನಾದ್ರೂ ಮಾಡಿ ಹರಿಯುವ ನೀರಿಗೆ ತಾತ್ಕಾಲಿಕ ಬ್ರೇಕ್ ಹಾಕಲು ತಜ್ಞರು ಮುಂದಾಗಿದ್ದಾರೆ. ಇದಕ್ಕಾಗಿ ತಾತ್ಕಾಲಿಕ ಗೇಟ್ ರೆಡಿ ಆಗ್ತಿದೆ. ಇಂದಿನಿಂದಲೇ ತಾತ್ಕಾಲಿಕ ಗೇಟ್ ಅಳವಡಿಕೆ ಆರಂಭವಾಗಲಿದೆ. 2 ಕ್ರೇನ್ಗಳ ಮೂಲಕ ಗೇಟ್ ಅಳವಡಿಕೆ ಕಾರ್ಯ ನಡೆಯಲಿದೆ. ಗೇಟ್ ಅಳವಡಿಕೆ ಪ್ಲಾನ್ 1ರ ಪ್ರಕಾರ 60 ಅಡಿ ಉದ್ದದ ಗೇಟ್ ಅನ್ನ 12 ಪ್ಲೇಟ್ ಮಾಡಲಾಗಿದೆ. ಭೋರ್ಗರೆಯೋ ನೀರಿನಲ್ಲಿ 5 ಪ್ಲೇಟ್ ಇಳಿಸಲಾಗುತ್ತೆ. ಆಪರೇಷನ್ ಸಕ್ಸಸ್ ಆದ್ರೆ ಉಳಿದ ಪ್ಲೇಟ್ ಅಳವಡಿಕೆ ಮಾಡಲಾಗುತ್ತೆ. ಆ ಮೂಲಕ ಡ್ಯಾಂನಲ್ಲಿ ನೀರು ಇರುವಾಗ್ಲೇ ಕಂಟ್ರೋಲ್ ಮಾಡಲಾಗುತ್ತೆ. ಒಂದು ವೇಳೆ ನೀರಿನ ಫೋರ್ಸ್ಗೆ ಪ್ಲೇಟ್ಗಳು ಕೊಚ್ಚಿ ಹೋದ್ರೆ ಪ್ಲಾನ್ 1 ಆಪರೇಷನ್ ಬಂದಾಗಲಿದೆ. ಒಂದು ವೇಳೆ ಆಪರೇಷನ್ ಪ್ಲಾನ್ 1 ಫೇಲ್ ಆದ್ರೆ 2ನೇ ಪ್ಲಾನ್ ಜಾರಿಗೆ ತಜ್ಞರು ಮುಂದಾಗಲಿದ್ದಾರೆ. ಗೇಟ್ ಅಳವಡಿಕೆ ಪ್ಲಾನ್ 2ರ ಪ್ರಕಾರ ಡ್ಯಾಂನಲ್ಲಿನ 65 ಟಿಎಂಸಿ ನೀರು ಖಾಲಿ ಮಾಡೋದಾಗಿದೆ. ಡ್ಯಾಂನ ನೀರು 40 ಟಿಎಂಸಿ ಇಳಿಸಲಾಗುತ್ತೆ. ನೀರಿನ ರಭಸ ನಿಲ್ಲುತ್ತಿದ್ದಂತೆ ಆಪರೇಷನ್ ಆರಂಭವಾಗುತ್ತೆ. ಆಗ ಶಾಶ್ವತವಾಗಿ ಕ್ರಸ್ಟ್ ಗೇಟ್ ಅಳವಡಿಸ್ತಾರೆ. ವಿಷಯ ಅಂದ್ರೆ 2ನೇ ಆಪರೇಷನ್ ಆರಂಭ ಮಾಡಬೇಕು ಅಂದ್ರೆ ಇನ್ನು 3 ದಿನ ಕಾಯಲೇಬೇಕು. ಅಷ್ಟಕ್ಕೂ ಗೇಟ್ಗಳು ಹೇಗೆ ವರ್ಕ್ ಮಾಡ್ತವೆ ಅನ್ನೋ ಬಗ್ಗೆ ಪ್ರತ್ಯಕ್ಷ ವರದಿ ತೋರಿಸ್ತೀವಿ ನೋಡಿ. ಈ ಚೈನ್ಗಳ ಮುಖಾಂತರವೇ ಅವುಗಳನ್ನ ಗೇಟ್ಗಳನ್ನ ಮೇಲಕ್ಕೆ ಎತ್ತುವುದು ಮತ್ತು ಕೆಳಗೆ ಸರಿಸುವುದು ಸೇರಿದಂತೆ ಪ್ರತಿಯೊಂದು ಕೆಲಸಗಳನ್ನ ಈ ಚೈನ್ಗಳ ಮುಖಾಂತರವೇ ಮಾಡುವಂಥದ್ದು. ಈ ಚೈನ್ ಕಟ್ಟಾಗಿದ್ದರಿಂದಲೇ ಇದೀಗ 19ನೇ ಕ್ರಸ್ಟ್ ಗೇಟ್ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಕೊಚ್ಚಿ ಹೋದ 19ನೇ ಕ್ರಸ್ಟ್ ಗೇಟ್ ವೀಕ್ಷಿಸಿದ ಸಿಎಂ. 4-5 ದಿನದಲ್ಲಿ ರಿಪೇರಿ ಆಗುತ್ತೆ ಎಂದ ಸಿಎಂ ಅಭಯ. ತುಂಗಭದ್ರಾ ಡ್ಯಾಂ ವೀಕ್ಷಣೆಗೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿ ಮುರಿದು ಹೋದ ಗೇಟ್ ವೀಕ್ಷಿಸಿದ್ರು. ನೀರು ಉಳಿಸಲು ನಡೀತಿರೋ ಕಾರ್ಯದ ಬಗ್ಗೆ ತಜ್ಞರಿಂದ ಸಿಎಂ ಮಾಹಿತಿ ಪಡೆದ್ರು. ಬಳಿಕ ಮಾತನಾಡಿದ ಸಿಎಂ 4-5 ದಿನಗಳಲ್ಲಿ ರೆಡಿಯಾಗಲಿದೆ, ಆತಂಕ ಬೇಡ ಅಂತಂದ್ರು. ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಅವರು ಒಪ್ಕೊಂಡಿದ್ದಾರೆ. 3 ಡೇಸ್ನಲ್ಲೇ ಮುಗಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಬಟ್ ನಾನು 4-5 ದಿನ ಆಗ್ಬೋದು, 1 ದಿನ ಆ ಕಡೆ ಈ ಕಡೆ. ರೈತರಿಗೆ ಏನೂ ತೊಂದರೆ ಆಗಲ್ಲ. ಈಗ ಬೆಳೆ ಹಾಕಿದಾರಲ್ಲ, ಬೆಳೆಗೆ ಈಗ ಹಾಕಿರ್ತಕ್ಕಂಥ ಬೆಳೆ ಇದೆಯಲ್ಲ, ಅದಕ್ಕೇನು ತೊಂದರೆ ಆಗಲ್ಲ. ರೈತರು ಆತಂಕ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಇದರ ಮಧ್ಯೆ ಡ್ಯಾಂ ವಿಚಾರವು ರಾಜಕೀಯ ಬಣ್ಣ ಪಡೆದಿದೆ. ಡ್ಯಾಂ ನಿರ್ವಹಣೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರೋ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತನಿಖೆಗೆ ಆಗ್ರಹಿಸಿದ್ರೆ ಜಲಸಂಪನ್ಮೂಲ ಸಚಿವರು ಬರೀ ಸಂಪನ್ಮೂಲದ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಂಡಂತೆ ಕಾಣ್ತಿದೆ ಅಂತ ಬಿ.ವೈ. ವಿಜಯೇಂದ್ರ ಕುಟುಕಿದ್ದಾರೆ. ತನಿಖೆ ಆದೇಶ ಮಾಡಲೇಬೇಕಿದನ್ನ. ಯಾತಕ್ಕೆ ಈ ಥರ ಆಯಿತು? ಈಗ ಮೊದಲು ರಿಪೇರಿನ ಎಷ್ಟು ಬೇಗ ರಿಪೇರಿ ಮಾಡೋದನ್ನು ತರಾತುರಿಲಿ ಏನೋ ಮಾಡೋಕೆ ಹೋಗಿ ಮತ್ತಿನ್ನೇನೋ ಡ್ಯಾಮೇಜ್ ಮಾಡ್ಕೋಬೇಡಿ. ನಾನು ಅಲ್ಲಿ ನೇರವಾಗಿ ಹೇಳಿದ್ದೇನೆ, ಇವತ್ತು ಕಳೆದ 1 ವರ್ಷದಿಂದ ಅಲ್ಲಿ ಚೀಫ್ ಇಂಜಿನಿಯರ್ ಅಪಾಯಿಂಟ್ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ ರಾಜ್ಯದಲ್ಲಿ? ಎಲ್ಲೊಂದು ಕಡೆ ಜಲ ಸಂಪನ್ಮೂಲ ಸಚಿವರು
ಇವತ್ತು ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾರೆ. ಜಲದ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ, ರೈತರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ತುಂಗಭದ್ರಾ ಡ್ಯಾಂ ಆತಂಕ ಸೃಷ್ಟಿಸಿದ್ದು ರಾಜ್ಯದ ಹಲವು ಡ್ಯಾಂಗಳಲ್ಲಿನ ಅಧ್ವಾನಗಳು ಬಯಲಾಗಿದ್ದು ಎಲ್ಲರೂ ಅಲರ್ಟ್ ಆಗಿದ್ದಾರೆ. 1932ರಲ್ಲಿ ನಿರ್ಮಿಸಿರುವ ಕೆಆರ್ಎಸ್ ಡ್ಯಾಂ 152 ವರ್ಟಿಕಲ್ ಸ್ಲೂಯಿಸ್ ಗೇಟ್ಗಳನ್ನ 10 ವರ್ಷಗಳ ಹಿಂದಷ್ಟೇ ಪುನಶ್ಚೇತನ ಮಾಡಲಾಗಿದೆ. ಹೀಗಾಗಿ ಯಾವುದೇ ಆತಂಕವಿಲ್ಲ ಎನ್ನಲಾಗ್ತಿದೆ. ಈ ಒಂದು ಯಾವುದೇ ರೀತಿಯ ಪ್ರವಾಹ ಬಂದರೂ ಕೂಡ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ತೊಂದರೆ ಈ ಒಂದು ಜಲಾಶಯಕ್ಕೆ ಇಲ್ಲ. ಈಗಾಗಲೇ 10 ವರ್ಷಗಳಲ್ಲಿ ಎಲ್ಲಾ ಗೇಟ್ಗಳನ್ನ ಬದಲಾವಣೆ ಮಾಡಿದ್ದಾರೆ. ಇನ್ನು ಕಬಿನಿ ಡ್ಯಾಂನ 4 ಗೇಟ್ಗಳು ಭದ್ರವಾಗಿದ್ದು ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆಗೆ ಪ್ರಸ್ತಾಪಿಸಲಾಗಿದೆ. 2019ನೇ ಇಸ್ವಿನಲ್ಲಿ 1,20,000 ಕ್ಯೂಸೆಕ್ಸ್ ನಾವು ಬಿಟ್ಟಿದ್ದೀವಿ. ಸಣ್ಣ ಪುಟ್ಟ ಪ್ರಾಬ್ಲಮ್ ಇತ್ತು, ಎಲ್ಲನೂ ಸರಿ ಮಾಡಿದ್ದೀವಿ. 2019ರಲ್ಲಿ ರೋಪ್ ಚೇಂಜ್ ಮಾಡಿದ್ದೀವಿ, ಆ್ಯಂಗಲ್ಸು ಚೇಂಜ್ ಮಾಡಿದ್ದೀವಿ. ಹಾಗಾಗಿ ಗೇಟ್ದು ಯಾವುದು ಸಮಸ್ಯೆ ಈಗ. ಅದೇನೇ ಇರಲಿ, ಇಂದಿನಿಂದ ಟಿಬಿ ಡ್ಯಾಂನಲ್ಲಿ ತಾತ್ಕಾಲಿಕ ಗೇಟ್ ಅಳವಡಿಕೆ ಕಾರ್ಯ ಶುರುವಾಗಲಿದ್ದು ಭಾನುವಾರದ ವೇಳೆಗೆ ಗೇಟ್ ಅಳವಡಿಕೆ ಮುಗಿಯಬಹುದು. ಬಳ್ಳಾರಿಯಿಂದ ವಿನಾಯಕ್ ಬಡಿಗೇರ್ ಜೊತೆ ಸಂಜಯ್, ಟಿವಿ9 ಕೊಪ್ಪಳ.